ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್. ಕಿಲ್ಲಿಂಗ್ ಸ್ಟಾರ್ ಜೈಲು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ನಟ ದರ್ಶನ್ಗೆ ಈಗ ಡವ ಹೆಚ್ಚಾಗ್ತಾ ಇದೆ. ಅರ್ಜಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಜಡ್ಜ್ ಕಾಯ್ದಿರಿಸಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ರು. ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಪ್ರದೋಷ್ ಇವರೆಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರ. ಹಾಗಾದ್ರೆ ದರ್ಶನ್ ಸೇರಿದಂತೆ 5 ಆರೋಪಿಗಳ ಭವಿಷ್ಯ ಇವತ್ತು ಈ ವಿಚಾರವಾಗಿ ನಿರ್ಧಾರ ಆಗುತ್ತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದೇಶ ಬಂದ್ರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲೇಬೇಕಾಗತ್ತೆ. 64ನೇ ಸೆಷನ್ಸ್ ಕೋರ್ಟ್ನಿಂದ ಈ ವಿಚಾರವಾಗಿ ಇವತ್ತು ತೀರ್ಪು ಹೊರಬೀಳಲಿದೆ. ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿ ಜೈಲಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಈಗ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಾಸಿಗೆ ದಿಂಬಿಗೆ ದರ್ಶನ್ ಕಾನೂನು ಹೋರಾಟವನ್ನ ನಡೆಸ್ತಾ ಇರೋದು ಜೈಲಿನ ಒಳಗೆ. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ದರ್ಶನ್ ಹಾಸಿಗೆ ಹಾಗೂ ದಿಂಬು ಭವಿಷ್ಯದ ವಿಚಾರವಾಗಿ ಕೂಡ ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನ ಕಾಯ್ದಿರಿಸಿದ್ರು. ಮನೆ ಹಾಸಿಗೆ ದಿಂಬು ಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸ್ವಂತ ಖರ್ಚಿನಲ್ಲಿ ಅಗತ್ಯ ವಸ್ತುಗಳನ್ನ ಪಡೆಯೋದಕ್ಕೆ ಮನವಿಯನ್ನ ಮಾಡಿಕೊಂಡಿರೋದು ದರ್ಶನ್ ಅರ್ಜಿಗೆ ತೀವ್ರ ಆಕ್ಷೇಪವನ್ನ ಎಸ್ಪಿಪಿ ವ್ಯಕ್ತಪಡಿಸಿದ್ದಾರೆ. ಯಾವುದೇ ವಿಶೇಷ ಸವಲತ್ತನ್ನ ನೀಡಬಾರದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇರುವ ಸೌಕರ್ಯವನ್ನ ಕೊಡಿ ಅಂತ ವಕೀಲರು ವಾದವನ್ನ ಮಾಡಿದ್ದಾರೆ. 2 ಮಹತ್ವದ ತೀರ್ಪನ್ನ ಕೋರ್ಟ್ ಇವತ್ತು ಪ್ರಕಟಿಸಲಿದೆ. ಒಂದು ಕಡೆಯಲ್ಲಿ ಜೈಲಿನಲ್ಲಿ ತನಗೆ ವಿಶೇಷವಾಗಿರುವಂತಹ ಹಾಸಿಗೆ ಹಾಗೂ ದಿಂಬು ಬೇಕು ಅಂತ, ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರವಾಗಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ಒಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತಮ್ಮ ವಾದವನ್ನ ಮುಂದಿಟ್ಟಿರೋದು. ಅದರ ಜೊತೆಗೆ ಜೈಲಿನ ಒಳಗೆ ತನಗೆ ವಿಶೇಷವಾಗಿರುವಂತಹ ಹಾಸಿಗೆ ಹಾಗೂ ದಿಂಬಿನ ವ್ಯವಸ್ಥೆಯನ್ನು ಮಾಡಿಕೊಡುವಂತೆ ಕೂಡ ಮನವಿಯನ್ನ ಮಾಡ್ಕೊಂಡಿರೋದು. ಈ ವಿಚಾರವಾಗಿ ಇವತ್ತು ತೀರ್ಪು ಬರುತ್ತೆ. ಎಷ್ಟೊತ್ತಿಗೆ ತೀರ್ಪು ಬರಬಹುದು, ಏನೆಲ್ಲ ಡೀಟೇಲ್ಸ್ ಇದೆ ಶರತ್? ಮಧುಕರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನ ಆರೋಪಿಗಳಿಗೆ ಏನು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾಯಿತು. ಅದಾದ ನಂತರ 5 ಜನ ಆರೋಪಿಗಳನ್ನ ಈ ಹಿಂದೆ ಇದ್ದಂತಹ ಜೈಲಿಗೆ ಸ್ಥಳಾಂತರವನ್ನ ಮಾಡಬೇಕು ಅಂತ ಹೇಳಿ ಪೊಲೀಸರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಜೊತೆಗೆ ಇನ್ನೊಂದು ಕಡೆಯಲ್ಲಿ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಕೂಡ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಹಿಂದೆ ಕೂಡ ಹಲವು ಬಾರಿ ವಾದಗಳು ನಡೆದಿದ್ವು. ತದನಂತರ ಕಳೆದ ಬುಧವಾರ ವಾದ ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ವಾದ ಪ್ರತಿವಾದಗಳನ್ನ ಗಮನಿಸಿದಂತಹ ನ್ಯಾಯಾಲಯ ಇಂದಿಗೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 2 ಅರ್ಜಿ ವಿಚಾರಣೆಗಳಿಗೆ ಸಂಬಂಧಪಟ್ಟಂತೆ ಆದೇಶವೂ ಕೂಡ ಹೊರಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಏನು ಆಡಳಿತಾತ್ಮಕ ದೃಷ್ಟಿಯಿಂದ ಆಗಿರ್ಬೋದು, ಭದ್ರತೆ ದೃಷ್ಟಿಯಿಂದ ಆಗಿರ್ಬೋದು, ದರ್ಶನ್ ಮತ್ತೆ ಇತರ ಆರೋಪಿಗಳನ್ನ ಈ ಹಿಂದೆ ಏನು ಜಾಮೀನು ಪಡೆಯೋದಕ್ಕಿಂತ ಮುಂಚೆ ಇದ್ದಂತಹ ಜೈಲುಗಳಿಗೆ ಸ್ಥಳಾಂತರವನ್ನ ಮಾಡಬೇಕು ಅನ್ನುವಂತ ಒಂದು ಅರ್ಜಿನ ಸಲ್ಲಿಕೆಯನ್ನ ಮಾಡಿದ್ರು. ಅದಕ್ಕೆ ಒಂದು ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಕೆಲಸವನ್ನು ಕೂಡ ದರ್ಶನ್ ಪರ ವಕೀಲರು ಮಾಡ್ತಾ ಹೋಗ್ತಾರೆ. ಯಾವುದೇ ರೀತಿಗೂ ಕೂಡ ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರವನ್ನ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗೆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದಿಷ್ಟು ವಾದ ಪ್ರತಿವಾದಗಳು ಕೂಡ ಆಗ್ತವೆ. ಹಾಗೆ ವಿಚಾರಣೆಯನ್ನು ಕೂಡ ಎಲ್ಲಿಂದ ಬೇಕಾದ್ರೂ ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಎಸ್ಪಿಪಿ ಅವರು ವಾದವನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಜೊತೆಗೆ ಇನ್ನಿತರ ವಿಚಾರ ಕೂಡ ವಾದ ಪ್ರತಿವಾದಗಳು ನಡೆಯುತ್ತೆ. ಇನ್ನು ಹಾಸಿಗೆ ದಿಂಬು ಹಾಗೆ ಇನ್ನಿತರ ಊಟದ ವ್ಯವಸ್ಥೆಗಳನ್ನು ಸಂಬಂಧಪಟ್ಟ ಹಾಗೂ ಕೂಡ ವಾದ ಪ್ರತಿವಾದಗಳು ಕೂಡ ನಡೆಯುತ್ತೆ. ಕಳೆದ ವಿಚಾರಣೆಯ ವೇಳೆಯಲ್ಲಿ ಊಟವನ್ನು ಕೂಡ ಸರಿಯಾಗಿ ನೀಡ್ತಾ ಇಲ್ಲ, ಊಟವನ್ನ ಬಿಸಾಕ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ನಟ ಆಗಿರುವಂತಹ ಕಾರಣ ಬೇರೆ ರೀತಿಯ ಸೌಕರ್ಯಗಳನ್ನ ಕೊಡಬಾರದು, ಜೊತೆಗೆ ಸೆಕ್ಯೂರಿಟಿನ ಕೊಡಬೇಕು ಅಂತ ಹೇಳಿದೆ. ಆದ್ರೆ ಮೂಲಭೂತ ಸೌಕರ್ಯಗಳನ್ನ ಕೊಡಬಾರದು ಅಂತ ಹೇಳಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಸಿಗರೇಟ್ಗೆ ಸಂಬಂಧಪಟ್ಟಂತಹ ವೈರಲ್ ಆದ ಫೋಟೋ ವಿಚಾರವೂ ಕೂಡ ಅದು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ಅದು ಕೂಡ ಪ್ರಸ್ತಾಪ ಆಗುವಂತಹ ಕೆಲಸ ಆಗುತ್ತೆ. ಆ ವೇಳೆಯಲ್ಲಿ ಸಿಗರೇಟ್ ಸೇದೋದಕ್ಕೂ ಕೂಡ ಅವಕಾಶ ಇದೆ ಕೆಲವೊಂದಿಷ್ಟು ಸರ್ಕಮ್ಸ್ಟೆನ್ಸಸ್ ಅಡಿಯಲ್ಲಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ದರ್ಶನ್ ಪರ ವಕೀಲರು ಮಂಡನೆಯನ್ನ ಮಾಡ್ತಾ ಹೋಗ್ತಾರೆ. ಸದ್ಯ ಎಸ್ಪಿಪಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಪ್ರತಿವಾದಗಳನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಆದೇಶ ಹೊರಗೆ ಬೀಳುತ್ತೆ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಸ್ಥಳಾಂತರ ಆಗ್ತಾರಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು. ಇನ್ನು
ಪ್ರದೋಷ್, ಲಕ್ಷ್ಮಣ್, ನಾಗರಾಜ್ ಸೇರಿದಂತೆ ಅವರು ಕೂಡ ಬೆಳಗಾವಿ, ಗುಲ್ಬರ್ಗ ಜೊತೆಗೆ ಶಿವಮೊಗ್ಗ ಜೈಲಿಗೂ ಕೂಡ ಸ್ಥಳಾಂತರ ಆಗುವಂತಹ ಸಾಧ್ಯತೆ ಇದೆ. ಅವರು ಅದಕ್ಕೆ ಸಂಬಂಧಪಟ್ಟಂತಹ ಆದೇಶವೂ ಕೂಡ ಇವತ್ತು ಹೊರಬೀಳುತ್ತೆ. ಒಟ್ಟಾರೆಯಾಗಿ ದರ್ಶನ್ಗೆ ಮೂಲಭೂತ ಸೌಕರ್ಯ ಈ ಪ್ರಕರಣದಲ್ಲಿ ಈ ಹಿಂದೆ ಇದ್ದಂತಹ ರೀತಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ವೈರಲ್ ಆದಂತಹ ಸಂದರ್ಭದಲ್ಲಿ, ಹಾಗೆ ದರ್ಶನ್ ಜೈಲಿನಲ್ಲಿ ನಡತೆ ಸರಿಯಾಗಿಲ್ಲ, ಅವರ ಮೇಲೆ ಪ್ರಕರಣವೂ ಕೂಡ ದಾಖಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಯೂ ಕೂಡ ನಡೆಯುತ್ತೆ. ಸದ್ಯ ಈ ಬಾರಿ ಅವರಿಗೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಕೈಗೊಳ್ಳಲಾಗಿದೆ. ಬೇರೆ ರೀತಿಯಾದಂತಹ ಯಾವುದೇ ಸೌಕರ್ಯಗಳನ್ನ ಅವರಿಗೆ ಸಿಗರೇಟ್ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ಕೈದಿಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಉಪಯೋಗಿಸೋದಾಗಿರ್ಬೋದು ಯಾವುದು ಕೂಡ ಸಾಧ್ಯವಾಗ್ತಿಲ್ಲ. ಬಾಡಿ ವಾರ್ನ್ ಕ್ಯಾಮೆರಾಗಳನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ, CCTV ಕಣ್ಗಾವಲಿನಲ್ಲಿ ಇರಿಸಲಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವರಿಗೇನಾದ್ರೂ ಇನ್ನು ಮೂಲಭೂತ ಸೌಕರ್ಯಗಳನ್ನ ಕೊಡಲಾಗ್ತಿಲ್ಲ ಎನ್ನುವಂತ ಏನು ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಯಾವ ರೀತಿಯಾದಂತಹ ತೀರ್ಪನ್ನ ನ್ಯಾಯಾಲಯ ಆದೇಶಿಸುತ್ತೆ. 64ನೇ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಆದೇಶ ಹೊರಗೆ ಬೀಳುತ್ತೆ ಎರಡೂ ವಿಚಾರಣೆಗೆ ಸಂಬಂಧಪಟ್ಟಂತೆ. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.